ಮಣಿಪಾಲದ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಪಬ್ ಹಾಗೂ ಬಾರ್ಗಳಿಗೆ ದಾಳಿ ನಡೆಸಿದ ಮಣಿಪಾಲ ಪೊಲೀಸರು 6 ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಬಾರ್ ಹಾಗೂ ಪಬ್ಗಳಲ್ಲಿ ರಾತ್ರಿಯ ವೇಳೆ ವಿದ್ಯಾರ್ಥಿಗಳಿಗೆ ಹುಕ್ಕಾ ಎಳೆಯಲು ಅವಕಾಶ ಮಾಡಿಕೊಡುತ್ತಿದ್ದಾರೆಂಬ ದೂರುಗಳ ಆಧಾರದಲ್ಲಿ ಈ ದಾಳಿ ನಡೆಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. 21 ವರ್ಷದ ಕೆಳಗಿನ ವಿದ್ಯಾರ್ಥಿಗಳಿಗೆ ಮದ್ಯ ಮಾರಾಟ ಮಾಡಿ ಕರ್ನಾಟಕ ಅಬಕಾರಿ ಕಾಯ್ದೆ ಉಲ್ಲಂಘಿಸಲಾಗಿದೆ ಎಂಬ ದೂರುಗಳು ಕೇಳಿಬಂದಿದ್ದವು. ಪಬ್ ಮತ್ತು ಬಾರ್ಗಳ ಮಾಲೀಕರು ಹಾಗೂ ಮ್ಯಾನೇಜರ್ ವಿರುದ್ಧ ಮಣಿಪಾಲ ಠಾಣೆಯಲ್ಲಿ ಪ್ರತ್ಯೇಕವಾಗಿ 6 ಪ್ರಕರಣಗಳು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪ್ರಾಪ್ತ ವಯಸ್ಕರಿಗೆ ಮತ್ತು 21 ವರ್ಷದೊಳಗಿನ ಯುವಕ ಯುವತಿಯರಿಗೆ ಬಾರ್ಗೆ ಪ್ರವೇಶ ನೀಡಿ ಮದ್ಯಪಾನಕ್ಕೆ ಅವಕಾಶ ನೀಡಿದ ಬಾರ್ಗಳ ಪರವಾನಗಿಯನ್ನು ಅಮಾನತುಪಡಿಸಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ವರದಿ ನೀಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ತಿಳಿಸಿದ್ದಾರೆ. ಒಂದು ಶಿಕ್ಷಣ ಕಾಶಿ, ಅದರಲ್ಲೂ ಸಹ ಮಣಿಪಾಲ ಏರಿಯಾದಲ್ಲಿ ಸುಮಾರು 30-35 ಸಾವಿರ ಬೇರೆ ಬೇರೆ ಕೋರ್ಸಸ್ ಓದುವಂತಹ ಸ್ಟೂಡೆಂಟ್ಸ್ ಬೇರೆ ಬೇರೆ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿದ್ದಾರೆ. ಹಾಗಾಗಿ ಆ ಏರಿಯಾದಲ್ಲಿರುವಂತಹ ಸ್ಟೂಡೆಂಟ್ಸ್ದು ಒಳ್ಳೆಯ ದೃಷ್ಟಿಯಲ್ಲಿ ಅವರ ಹಿತದೃಷ್ಟಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸುಮಾರು ಆ ಏರಿಯಾದಲ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಡ್ರಂಕ್ ಅಂಡ್ ಡ್ರೈವ್ ಚೆಕ್ಗಳು ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ರತಿ ವಾರ 60-70 ಕೇಸುಗಳನ್ನು ಈ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ದಾಖಲು ಮಾಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಬರೀ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರ ಮೇಲೆ ಮಾತ್ರ ಆಕ್ಷನ್ ಆಗಿದ್ದು ಕಂಟ್ರೋಲ್ ಆಗಲ್ಲ ಅಂತ ನಿಟ್ಟಿನಲ್ಲಿ ನಾವು ಯಾವ ಬಾರ್ಗಳು ಹಾಗೂ ಪಬ್ಗಳು ರೂಲ್ಸ್ ಮೀರಿ 21 ವಯಸ್ಸಿಗಿಂತ ಕಮ್ಮಿ ಇರುವಂಥ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ ಅಥವಾ ಪೋಟ್ಪಾ ಆಕ್ಟ್ ವೈಲೇಷನ್ ಮಾಡ್ತಾರೆ ಅಥವಾ 18 ವಯಸ್ಸಿಗಿಂತ ಕಮ್ಮಿ ಇರುವಂಥ ಮೈನರ್ಸಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ, ಇದರ ಬಗ್ಗೆ ನಾವು ಚೆಕ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಈ ಸ್ಯಾಟರ್ಡೇ ಸಂಜೆ ನಾವು ಸುಮಾರು 7 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ಸುಮಾರು 50ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು 6 ಸೆಪರೇಟ್ ತಂಡಗಳನ್ನು ಫಾರ್ಮ್ ಮಾಡಿ ಮಣಿಪಾಲ ಏರಿಯಾದಲ್ಲಿರುವಂತಹ 6 ಪಬ್ ಹಾಗೂ ಲಿಕ್ಕರ್ ಸರ್ವ್ ಮಾಡುವಂಥ ರೆಸ್ಟೋರೆಂಟ್ಸ್ ಅಲ್ಲಿ ದಾಳಿ ಮಾಡಿದ್ವಿ. ದಾಳಿ ಮಾಡಿದಾಗ ನಮಗೆ ಅಲ್ಲಿ ಸುಮಾರು 64 ಯುವಕರು ಮತ್ತೆ 23 ಯುವತಿಯರು 21 ವಯಸ್ಸಿಗಿಂತ ಕಮ್ಮಿ ಇದ್ದವರಿಗೆ ಬೇರೆ ಬೇರೆ ಕಡೆ ಆಲ್ಕೋಹಾಲ್ ಸರ್ವ್ ಮಾಡಿರೋದು ಕಂಡು ಬಂದಿದೆ. ಅದೇ ರೀತಿ ಒಂದು ಕಡೆ ಜುವೆನೈಲ್ ಆಗಿರುವಂತಹ 18 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಒಂದು ಅಪ್ರಾಪ್ತ ಬಾಲಕನಿಗೂ ಸಹ ಆಲ್ಕೋಹಾಲ್ ಸರ್ವ್ ಮಾಡಿರೋದು ಕಂಡು ಬಂದಿದೆ. ಈ 6 ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಹಾಗೂ ಪಬ್ಗಳ ಮೇಲೆ ನಾವು ಎಕ್ಸೈಸ್ ಆಕ್ಟ್, ಕೋಟ್ಪಾ ಮತ್ತು ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಮುಂದುವರಿಯುತ್ತಾ ಇದೆ. ಈ ತರ ಆಕ್ಟಿವಿಟಿ, ಈ ತರ ರೈಡ್ಗಳು, ಅದೇ ತರ ಈ ತರ ಚೆಕಿಂಗ್ ಇನ್ನೂ ಮುಂದುವರಿಯುತ್ತದೆ. ಯಾವುದೇ ಕಾರಣಕ್ಕೆ 21 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಯುವಕರಿಗೆ ಆಲ್ಕೋಹಾಲ್ ಸರ್ವ್ ಮಾಡಬಾರದು ಅಂತದ್ದು ಕಟ್ಟುನಿಟ್ಟಾಗಿ ಮಣಿಪಾಲ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪಾಲನೆ ಮಾಡಬೇಕು ಅಂತ ಉದ್ದೇಶದಿಂದ ಹಾಗೂ ಇದರಿಂದ ಬೇರೆ ಬೇರೆ ಆಗುವಂತಹ ಸಮಸ್ಯೆಗಳನ್ನು ತಡೆ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಮಾಡ್ತಾ ಇರುವಂಥ ಕ್ರಮ. ಈ ತರ ಕ್ರಮಗಳು ಇನ್ನೂ ಮುಂದುವರಿಯಲಾಗ್ತದೆ. ಈ 6 ಲೈಸೆನ್ಸ್ಡ್ ಬಾರ್ ಮತ್ತು ಪಬ್ಗಳೇನಿದೆ ಅವರ ಮೇಲೆ ಮತ್ತೆ ಕ್ರಮ ಕೈಗೊಳ್ಳಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರಿಗೂ ತಿಳಿಸಲಾಗ್ತದೆ.